ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಗಿದು 3-4 ತಿಂಗಳಾಯಿತು. ಬಟ್ ಆದರೂ ಕೂಡ ಹೊರಗಡೆ ಕಂಟೆಸ್ಟೆಂಟ್ಸ್ನ ಹವಾ ಇನ್ನೂ ಮುಗ್ದಿಲ್ಲ. ಸೊ ತುಂಬಾ ಇನ್ನೂ ಎಲ್ಲರೂ ಕಾಣಿಸ್ಕೊತಾ ಇದ್ದಾರೆ ಎಲ್ಲ ಕಡೆಯೂ ಅಷ್ಟೇ. ಪ್ರತಿಯೊಂದು ಜಾಗಗಳಲ್ಲಿ ಮೂವೀಸ್ ಪ್ರಮೋಷನ್ಸ್ ಆಗಿರ್ಬೋದು ಎಲ್ಲದರೊಳಗೂ ಕಂಟೆಸ್ಟೆಂಟ್ಸ್ ಎಲ್ಲರೂ ಭಾಗವಹಿಸ್ತಿದ್ದಾರೆ. ಸೊ ಹೊರಗಡೆ ಬಂದಾದಮೇಲೆ ಅಷ್ಟೇ ಎಲ್ಲರೂ ಅವರು ಒಬ್ಬೊಬ್ಬರು ಮೂವಿ ಮಾಡ್ತಿದ್ದಾರೆ, ಒಬ್ಬೊಬ್ಬರು ಪ್ರಮೋಷನ್ಸಲ್ಲಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಅವ್ರದ್ದೇ ಆದಂಥ ಸ್ಟಾರ್ಟಪ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸೊ ಎಲ್ಲರೂ ಕೂಡ ಅಷ್ಟೇ ಒಂಥರ ಚೆನ್ನಾಗಿ ಅವರ ಲೈಫ್ನ ಇವಾಗ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ನಡುವೆ ಬಿಗ್ ಬಾಸ್ 10 ಸೀಸನ್ಗಳಲ್ಲಿ ಒಂದು ಸತಿನೂ ಕೂಡ ಈ ಥರ ನಡೆದಿರಲಿಲ್ಲ. ಬಟ್ ಈ ಸೀಸನಲ್ಲಿ ಅದು ಕೂಡ ಆಗೋಗಿದೆ. ಸೊ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಒಂದು ಒಳ್ಳೆ ಕಪಲಾಗಿ ಒಳ್ಳೆ ಫ್ರೆಂಡ್ಸಾಗಿ ಕಾಣಿಸ್ಕೊಂಡ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಅದೇ ಮನೇಲಿದ್ದಾಗ ಮತ್ತು ಅವರ ಮಧ್ಯಕ್ಕೆ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ. ಸೊ ಹೊರಗಡೆ ಬಂದಮೇಲೂ ಅಷ್ಟೇ ಒಬ್ಬರ ಜೊತೆಗೆ ಒಬ್ಬರು ಸರಿಯಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಮೀಟ್ ಕೂಡ ಅವರು ಮಾಡಿಲ್ಲ. ಸೊ ಸ್ಟಾರ್ಟಿಂಗ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಎಲ್ಲರೂ ಕೂಡ ಅಷ್ಟೇ ಅವರ ಇಬ್ಬರು ಒಂದು ಕಪಲ್ ಥರ ಏನು ಕಾಣ್ತಾ ಇದ್ರು. ಸೊ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ಗೆ ಸಾಕಷ್ಟು ಜನ ಫ್ಯಾನ್ಸ್ ಆಗಿದ್ದರು. ಸೊ ಮ್ಯೂಚುವಲ್ ಫ್ಯಾನ್ಸ್ ತುಂಬ ಇದ್ದರು ಅವಾಗ. ಬಟ್ ಯಾವಾಗ ಅವರ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು ಆಮೇಲಿಂದ ಫ್ಯಾನ್ಸ್ ಕೂಡ ಅಷ್ಟೇ ಸೋಲೋ ಫ್ಯಾನ್ಸ್ ಆಗೋದ್ರು ಎಲ್ಲರೂ. ಸೊ ಒಂದಿಷ್ಟು ಜನ ಕಾರ್ತಿಕ್ ಅವರ ಕಡೆ ಹೋದರು, ಇನ್ನೊಂದಿಷ್ಟು ಜನ ಸಂಗೀತ ಅವರ ಕಡೆ ಬಂದರು. ಸೊ ಇವಾಗ ಹೊರಗಡೆ ಬಂದಾದಮೇಲೆ ಆದರೂ ಕೂಡ ಇನ್ನೂ ಒಂದಿಷ್ಟು ಜನ ಮ್ಯೂಚುವಲ್ ಫ್ಯಾನ್ಸ್ ಹಾಗೆ ಉಳ್ಕೊಂಡಿದ್ದಾರೆ. ಸೊ ಆ ಮ್ಯೂಚುವಲ್ ಫ್ಯಾನ್ಸ್ ಎಲ್ಲರ ಆಸೆ ಏನು ಅಂತಂದರೆ ಒಂದು ಸತಿ ಆದರೂ ಇವರಿಬ್ಬರು ಅಟ್ಲೀಸ್ಟ್ ಮೀಟ್ ಮಾಡಬೇಕು, ಮಾತಾಡಬೇಕು ಅನ್ನೋದು ಅವರ ಆಸೆ ಆಗಿದೆ. ಬಟ್ ಆ ಆಸೆ ಹಿಡಿಯುತ್ತೋ ಇಲ್ಲವೋ ಗೊತ್ತಿಲ್ಲ. ಬಟ್ ಇವಾಗ ಇನ್ನೊಂದು ಏನು ಅಂತಂದರೆ ನಿಧಿ ಅವರು ಮತ್ತು ಶ್ರೇಯಸ್ ಅವರು. ಸೊ ಅವರಿಬ್ಬರು ಮದುವೆ ಆಗಿದ್ದಾರೆ. ಸೊ ಇವರು ಯಾರು ಅಂತ ನೋಡೋದಾದರೆ ನಿಧಿ ಅವರು ಅವ್ರದ್ದೇ ಆದಂಥ ಒಂದು ಫ್ಯಾಷನಲ್ಲಿ ಅವರು ಒಂದು ಹೆಸರು ಮಾಡಿದ್ದಾರೆ. ಸೊ ಆಂತಾರ್ಯ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಕೂಡ ಅವರ ಒಂದು ಬ್ರ್ಯಾಂಡ್ ಇದೆ. ಹಾಗೆ ಆಂತಾರ್ಯ ಅಂತ ಕೂಡ ಒಂದು ಸಪ್ರೇಟ್ ಬ್ರ್ಯಾಂಡ್ ಇದೆ. ಸೊ ತುಂಬ ಒಳ್ಳೆ ಫ್ಯಾಷನ್ ಡಿಸೈನರ್ ನಿಧಿ ಅವರು ಅಂತ ಹೇಳ್ಬೋದು. ಸಾಕಷ್ಟು ಜನ ಸೆಲೆಬ್ರಿಟೀಸ್ ಇವರು ರೆಡಿ ಮಾಡಿರುವಂಥ ಡ್ರೆಸ್ಸಸ್ನೆಲ್ಲ ವೇರ್ ಮಾಡ್ತಾರೆ. ಸೊ ತುಂಬ ಒಳ್ಳೆ ಡಿಸೈನರ್ ಅಂತ ಹೇಳ್ಬೋದು. ಇದರೊಳಗೆ ಇವರು ಬಿಗ್ ಬಾಸ್ ಸೀಸನ್ 10 ಒಳಗೆ ಇದ್ದಾಗ ಸಂಗೀತ ಅವ್ರಿಗಾಗಿರಲಿ, ಕಾರ್ತಿಕ್ ಅವ್ರಿಗಾಗಿರಲಿ ಅಥವಾ ವಿನಯ್ ಅವ್ರಿಗಾಗಿರಲಿ ಸಾಕಷ್ಟು ಜನಕ್ಕೆ ಅವರ ಒಂದು ಡಿಸೈನ್ಸ್ನ ಕಳಿಸಿದ್ರು. ಸೊ ಅವಾಗಿಂದ ಇವರು ಕೂಡ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಕಾರ್ತಿಕ್ ಅವ್ರ ಜೊತೆಗೆ ನಿಧಿ ಅವರು ಮೊದಲಿಂದನೂ ಫ್ರೆಂಡ್ಶಿಪ್ ಇತ್ತು ಅವರಿಗೆ. ಬಟ್ ಸಂಗೀತ ಅವ್ರ ಜೊತೆಗೆ ಎಲ್ಲರಿಗೂ ಇವಾಗ ಏನು ಅವರು ಕೊಲಾಬ್ ಮಾಡ್ತಾ ಇದ್ದಾರೆ ಡ್ರೆಸ್ಸಸ್ನೆಲ್ಲ. ಸೊ ಅವಾಗಿಂದ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂತ ಹೇಳ್ಬೋದು. ಸೊ ಇವಾಗ ನಿಧಿ ಅವರು ಮತ್ತು ಶ್ರೇಯಸ್ ಅವರು ಇವರಿಬ್ಬರ ಮದುವೆ ಆಗ್ತಾ ಇದೆ. ಸೊ ಇವತ್ತು ಇವರ ಮದುವೆ ಮುಹೂರ್ತ ಇತ್ತು, ನಿನ್ನೆ ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನಲ್ಲಿ ನಾವು ನೋಡೋದಾದರೆ ಸಂಗೀತ ಶೃಂಗೇರಿ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಮುಹೂರ್ತದಲ್ಲಿ ನೋಡೋದಾದರೆ ಕಾರ್ತಿಕ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಒಂದೇ ಜಾಗದಲ್ಲಿ ಇಬ್ಬರು ಬೇರೆ ಬೇರೆ ಟೈಮಿಂಗ್ಸಲ್ಲಿ ಬಂದಿದ್ದರೂ ಕೂಡ ಅಲ್ಲಿ ಹೋಗ್ಬಿಟ್ಟು ಕಾಣಿಸ್ಕೊಂಡಿರೋದು ಎಷ್ಟೊಂದು ಜನ ಮ್ಯೂಚುವಲ್ ಫ್ಯಾನ್ಸ್ಗೆ ಖುಷಿ ಕೊಟ್ಟಿರೋಂಥ ವಿಷಯ. ಸೊ ಈವನ್ ಬ್ಯಾಚುಲರ್ ಪಾರ್ಟಿ ಏನು ಮಾಡಿದ್ರು ನಿಧಿ ಅವರು, ಸೊ ಅಲ್ಲಿ ಕೂಡ ಅಷ್ಟೇ ಕಾರ್ತಿಕ್ ಅವರು ಬಂದಿದ್ದರು. ಸೊ ಇದೇ ಇವಾಗ ಎಷ್ಟೊಂದು ಜನಕ್ಕೆ ಖುಷಿಯಾಗಿದೆ ಅಂತ ಹೇಳ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಕಾರ್ತಿಕ್ ಅವರು ಮತ್ತು ಸಂಗೀತ ಅವರಿಬ್ಬರು ಒಟ್ಟಿಗೆ ಭೇಟಿ ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ ವೀಡಿಯೋನ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನ್ಸರು ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.